ಈ ಕಾಂಗ್ರೆಸ್ ಸರ್ಕಾರದಿಂದ 75 ಗ್ಯಾರಂಟಿಗಳನ್ನ ಒಂದು ಘೋಷಣೆ ಮಾಡಿದ್ರು ಒಂದು ಲೋಕಸಭಾ ಚುನಾವಣೆಗೆ. ಈಗ ಮೋದಿ ಸರ್ಕಾರದವರು 25 ಹೊಸ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ನಿಮಗೆ ಉಪಯೋಗ ಆಗುವಂಥ ಗ್ಯಾರಂಟಿಗಳು ಯಾವ್ಯಾವು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೊಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆ ಏನೋ ಹತ್ರ ಬರ್ತಿದೆ. ಅದಕ್ಕೋಸ್ಕರ ಇವಾಗ ಕಾಂಗ್ರೆಸ್ ಒಂದಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಮೋದಿ ಸರ್ಕಾರ ಅವರು ಕೂಡ 25 ಹೊಸ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಈ ಒಂದು 25 ಹೊಸ ಗ್ಯಾರಂಟಿಗಳಲ್ಲಿ ನಿಮಗೆ ಉಪಯೋಗ ಆಗುವಂಥ ಗ್ಯಾರಂಟಿಗಳು ಯಾವ್ಯಾವು, ಏನೇನು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಮಾಡಬೇಕಾಗಿರೋದು ಒಂದೇ ಕೆಲಸ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀವಿ. ಇಲ್ಲಿ ಮೊದಲನೇ ಗ್ಯಾರಂಟಿ ಏನಂದ್ರೆ ಮುಂದಿನ 5 ವರ್ಷಕ್ಕೂ ಕೂಡ ನಿಮಗೆ ಫ್ರೀ ಆಗಿ ರೇಷನ್ ಸಿಗುತ್ತೆ. ಅಂದರೆ ಇಲ್ಲಿ ಇಂಡಿಯನ್ ಫುಡ್ ಕಾರ್ಪೊರೇಷನ್ ಏನಿರುತ್ತಲ್ಲ ಆ ಒಂದು ಸಂಸ್ಥೆಯಿಂದ ನಿಮಗೆ ಉಚಿತವಾಗಿ ರೇಷನ್ನ ಪಡ್ಕೋತಾ ಇರೋ ಪ್ರತಿ ತಿಂಗಳು. ಅದಕ್ಕೆ ಕೇಂದ್ರದಲ್ಲಿ ಯಾವೊಂದು ಸರ್ಕಾರ ಇರುತ್ತಲ್ಲ ಅದಕ್ಕೆ ಅನುಮೋದನೆ ಕೊಡಬೇಕು. ರೇಷನ್ ಎಷ್ಟು ಕ್ವಾಂಟಿಟಿಲಿ ಕೊಡಬೇಕು, ಮುಂದಿನ ವರ್ಷನೂ ಕೂಡ ಕೊಡಬೇಕು, 5 ವರ್ಷಕ್ಕೆ ಕೊಡಬಾರ್ದು ಅನ್ನೋದು ಇವಾಗ ಕೇಂದ್ರ ಸರ್ಕಾರದವರು ಒಂದು ಭರವಸೆನ ಕೊಟ್ಟಿದ್ದಾರೆ. ಮುಂದಿನ 5 ವರ್ಷಕ್ಕೂ ಕೂಡ ನಿಮಗೆ ರೇಷನ್ ಏನು ತಗೋತಾ ಇರಲ್ಲ, ಅದರಲ್ಲಿ ಯಾವುದೇ ಥರದ ಬದಲಾವಣೆ ಇರಲ್ಲ, ನಿಮಗೆ ಫ್ರೀಯಾಗಿ ಮುಂದಿನ 5 ವರ್ಷಕ್ಕೂ ಕೂಡ ರೇಷನ್ ಸಿಗುತ್ತೆ. ಇದು ಮೋದಿ ಸರ್ಕಾರದ ಮೊದಲನೇ ಗ್ಯಾರಂಟಿ ಆಗಿರುತ್ತೆ. ಇನ್ನೊಂದು ಗ್ಯಾರಂಟಿ ಏನಪ್ಪ ಅಂದರೆ ಲಕ್ಷ ದೀದಿ ಅಂತ. ಈ ಒಂದು ಯೋಜನೆ ಹೆಸರು ಕೇಳಿ ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಅಂದರೆ ಇಲ್ಲಿ ಮಹಿಳೆಯರನ್ನ ಪ್ರತಿ ವರ್ಷನೂ ಕೂಡ ಅವರು 1 ಲಕ್ಷ ದುಡಿಯೋ ರೀತಿ ಆಗೋ ರೀತಿ ನಾವು ಮಾಡ್ತೀವಿ ಲಕ್ಷ ದೀದಿ ಅನ್ನೋ ಒಂದು ಯೋಜನೆಯಿಂದ ಅಂತಲೂ ಕೂಡ ಹೇಳಿದರೆ. ಈ ಒಂದು ಯೋಜನೆಯಿಂದ ದೇಶದಾದ್ಯಂತ 3 ಕೋಟಿ ಮಹಿಳೆಯರು ಈ ಒಂದು ಯೋಜನೆಯ ಫಲಾನುಭವಿಗಳಾಗ್ತಾರೆ ನಮ್ಮ ಒಂದು ಸರ್ಕಾರ ಬಂದರೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ 70 ವರ್ಷ ಮೇಲ್ಪಟ್ಟವರಿಗೆ ಆಯುಷ್ಮಾನ್ ಯೋಜನೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದರೆ. ಇಲ್ಲಿ ಆಯುಷ್ಮಾನ್ ಯೋಜನೆ ಅಂದರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಫ್ರೀಯಾಗಿ 5 ಲಕ್ಷದವರೆಗೂ ಕೂಡ ಟ್ರೀಟ್ಮೆಂಟ್ ಸಿಗುತ್ತೆ. ಇದು 70 ವರ್ಷ ಮೇಲ್ಪಟ್ಟವರಿಗೆ ಯಾವುದೇ ಥರದ ಕಂಡೀಷನ್ ಇಲ್ಲದೇ ಫ್ರೀಯಾಗಿ ಇನ್ನು ಮುಂದೆ ಆಯುಷ್ಮಾನ್ ಯೋಜನೆಯಡಿ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಮತ್ತು ಜನ ಔಷಧಿ ಕೇಂದ್ರ ನೀವು ಕೇಳಿರ್ಬೋದು, ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಮೆಡಿಸಿನ್ಗಳು ಬೇರೆ ಕಡೆ ಒಂದು 100 ರೂಪಾಯಿಗೆ ಸಿಗ್ತಿದ್ರೆ ಇಲ್ಲಿ ಡಿಸ್ಕೌಂಟಲ್ಲಿ ಒಂದು 50 ರೂಪಾಯಿಗೆ ಸಿಗ್ತಿತ್ತು. ಆದರೆ ಆ ಒಂದು ಪ್ರೈಸ್ ಏನಿದೆಯಲ್ಲ ಅದನ್ನ ಇನ್ನೂ ರೆಡ್ಯೂಸ್ ಮಾಡ್ತೀವಿ. ಒಂದು MRP ಏನಾದರೂ ಮೆಡಿಸಿನ್ 80 ರೂಪಾಯಿ ಇತ್ತು ಅಂದರೆ ಅದನ್ನ ನಾವು ಒಂದು 20 ರೂಪಾಯಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ, 80% ಅಷ್ಟು ಡಿಸ್ಕೌಂಟ್ ಸಿಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಮುದ್ರಾ ಲೋನ್ ಏನು ಸ್ಕೀಮ್ ಇತ್ತಲ್ಲ ಆ ಒಂದು ಲೋನ್ ಸ್ಕೀಮಲ್ಲಿ 20 ಲಕ್ಷದವರೆಗೂ ಕೂಡ ಒಂದು ಮಿತಿನ ಇನ್ಕ್ರೀಸ್ ಮಾಡ್ತೀವಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಂದರೆ. ಮತ್ತು ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಏನಿದೆಯಲ್ಲ ಆ ಒಂದು ಯೋಜನಾ 10 ಕೋಟಿ ರೈತರಿಗೂ ಕೂಡ ವಿಸ್ತರಣೆ ಮಾಡ್ತೀವಿ, 10 ಕೋಟಿಯಷ್ಟು ರೈತರಿಗೆ ವಿಸ್ತರಣೆನ ಮಾಡ್ತೀವಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ಬಂದು ಒಂದು ಪ್ರಮುಖವಾದ ಒಂದು ಗ್ಯಾರಂಟಿ ಯೋಜನೆಗಳಾಗಿರುತ್ತೆ. ಇದು ಬಿಟ್ಟು ಕೂಡ ಸಾಕಷ್ಟು ಗ್ಯಾರಂಟಿಗಳನ್ನ ಒಂದು ಘೋಷಣೆ ಮಾಡಿದ್ದಾರೆ. ಏನಂದರೆ ಒಂದು ದೇಶ ಒಂದು ಚುನಾವಣೆ ಅಂತ, ಮತ್ತು ಸಾಕಷ್ಟು ಒಂದು ರೈಲ್ವೆ ಸ್ಟೇಷನ್ನ ಬಿಲ್ಡ್ ಮಾಡ್ತೀವಿ, ಮತ್ತು ಏರ್ಪೋರ್ಟ್ಸ್ನ ಬಿಲ್ಡ್ ಮಾಡ್ತೀವಿ, ಸ್ಟಾರ್ಟಪ್ಸ್ಗಳಿಗೆ ಫಂಡ್ನ ಕೊಡ್ತೀವಿ, ಈ ರೀತಿ ಸಾಕಷ್ಟು ಯೋಜನೆಗಳನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಆದರೆ ಪ್ರಮುಖವಾಗಿ ನಿಮ್ಗೆ ಹೆಲ್ಪ್ ಆಗುವಂಥ 5 ಯೋಜನೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನಿಮ್ಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.